ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ದೇ ವಾಂಟ್ ಟು ಟೆಲ್ ಯು ಸಮಥಿಂಗ್. ಅವ್ರು ನಿಮ್ಗೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೇನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಇದಕ್ಕೆ ಏನು ಬರುತ್ತೆ ನೋಡೋಣ. ನೀವು ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನೀವು ನಂಬಿದ ದೇವ್ರನ್ನ ನೆನಪಿಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನೀವು ಈ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ. ಕೆಲವರು ಇಲ್ಲಿ ಸಪ್ರೇಷನಲ್ಲಿದ್ದೀರಾ ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿದ್ದೀರಾ. ಅವರಿಂದ ಅಂಥ ರೆಸ್ಪಾನ್ಸ್ ಇಲ್ಲ, ಆದ್ದರಿಂದ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸ್ಟ್ರೆಸ್ ಹಾಗೆ ಸ್ಟ್ರಗ್ಲಿಂಗ್ ಎನರ್ಜಿ ಬರ್ತಾ ಇದೆ. ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಇಷ್ಟ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ. ಇಲ್ಲಿ ಎಫರ್ಟ್ಸ್ ನಿಮ್ಮ ಕಡೆಯಿಂದ ಮಾತ್ರ ಇದೆ. ಕೆಲವು ಸಾರಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಿಮಗೆ. ಇಲ್ಲಿ ಅಂಥ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಕಾಣ್ತಾ ಇಲ್ಲ. ಇಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಲೈಫಲ್ಲಿ ಚಾಲೆಂಜಸ್ ಇದೆ ಅನ್ನಿಸ್ತಾ ಇದೆ. ಸಪ್ರೆಸ್ಡ್ ಎನರ್ಜಿ ಕಾಣ್ತಾ ಇದೆ. ನೀವು ಇಷ್ಟ ಇದ್ದೀರಾ, ಆದರೆ ಈ ರಿಲೇಶನ್ಶಿಪ್ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಒಂದೊಂದು ಸರಿ ನಿಮ್ಮ ಮೇಲೆ ತುಂಬ ಕೇರಿಂಗ್ ಭಾವನೆ ಇದ್ದರೆ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡೋದು ಇದೆ. ಇದಕ್ಕೆಲ್ಲ ಕಾರಣ ಅವರ ಇನ್ನರ್ ಬ್ಯಾಟಲ್, ಅಂದರೆ ಅವರ ಮನಸ್ಸಿನ ಭಾವನೆಗಳನ್ನ ಸ್ಟೆಬಿಲೈಸ್ ಮಾಡೋಕೆ ಆಗ್ತಾ ಇಲ್ಲ. ಹಾಗೆ ಇಲ್ಲೊಂದು ಮಿಸ್ಟೀರಿಯಸ್ ಎನರ್ಜಿ ಬರ್ತಾ ಇದೆ. ತನ್ನ ಪರಿಸ್ಥಿತಿಯಿಂದ ಬೇಜಾರಿದೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಹೆಚ್ಚು ಸೈಲೆಂಟ್ ಆಗಿರ್ತಾರೆ. ನಿಮಗೂ ಅವ್ರ ಮನಸ್ಸಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ, ಅನುಮಾನಗಳಿದೆ. ಇಲ್ಲ ಅವ್ರಿಗೇನೋ ಇನ್ಸೆಕ್ಯೂರಿಟಿ ಇದೆ, ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಇದೆ, ಅಥವಾ ಏನೋ ಹೆದರಿಕೆ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಅವರು ಏನೋ ಹೇಳ್ದೆ ಕೇಳ್ದೆ ನಿಮ್ಮಿಂದ ದೂರ ಆಗಿರ್ಬೋದು, ಏನೋ ಕ್ಲಾರಿಟಿ ಕೊಡದೆ ಮಾಯ ಆಗಿದ್ದಾರೆ. ಆದರೆ ನೀವು ಹಗಲು ರಾತ್ರಿ ಆ ವ್ಯಕ್ತಿನ ನೆನಪಿಸ್ಕೋತೀರಾ. ಎಷ್ಟೇ ಮರಿಬೇಕು ಅಂದ್ಕೊಂಡ್ರು ಮನಸ್ಸು ಮ್ಯಾಗ್ನೆಟಿಕ್ ಪುಲ್ ಥರ ಆ ಕಡೆಗೇ ಹೋಗುತ್ತೆ. ಕೆಲಸ, ಊಟ, ನಿದ್ದೆ ಯಾವುದ್ರಲ್ಲೂ ಆಸಕ್ತಿ ಕಾಣ್ತಾ ಇಲ್ಲ. ಆ ವ್ಯಕ್ತಿ ದೂರ ಆಗಿರೋಕ್ಕಿಂತ ನನಗೇನೋ ಕ್ಲೂ ಕೊಡದೆ ದೂರ ಆಗಿದ್ದಾರೆ ಅನ್ನೋ ಬೇಜಾರಿದೆ ನಿಮಗೆ. ಆದರೆ ಒಳಗೆ ಎಲ್ಲೋ ಪಾಸಿಟಿವ್ ಎನರ್ಜಿ ಇದೆ. ನನ್ನ ಮೇಲೆ ಪ್ರೀತಿ ಇದೆ, ಖಂಡಿತ ಅವರು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನಿಮಗಿದೆ. ಇಲ್ಲಿ ಅವರೂ ನಿಮ್ಮ ಹಾಗೆ ಈ ಸಂಬಂಧದಲ್ಲಿ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ. ನಿಮ್ಮ ಕಡೆ ಅಟ್ರಾಕ್ಟ್ ಆಗಿದ್ದಾರೆ, ಆದರೆ ಹೆಲ್ಪ್ಲೆಸ್ನೆಸ್ ಇದೆ. ಏನೋ ಇನ್ಸೆಕ್ಯೂರಿಟಿ, ಕನ್ಫ್ಯೂಷನ್ ಕಾಣ್ತಾ ಇದೆ. ಈಗ ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನ ಕೇಳೋಣ. ಅವ್ರ ಲೈಫಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ನಮ್ಮ ಲೈಫ್ ಪ್ರಾಬ್ಲಮ್ ನಾವೇ ಸರಿ ಮಾಡ್ಕೋಬೇಕು, ಸ್ವಲ್ಪ ಕಾಲ ಯೋಚಿಸಿ ಏನೋ ನಿರ್ಧಾರಗಳನ್ನ ಮಾಡ್ಕೊಂಡ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಯು ಆರ್ ಟೂ ಗುಡ್ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ನಿಮ್ಮ ವ್ಯಕ್ತಿತ್ವದಿಂದ ಅಟ್ರಾಕ್ಟ್ ಆಗಿದ್ದಾರೆ. ಇಲ್ಲಿ ಫ್ಯಾಮಿಲಿ ಇಶ್ಯೂ ಇದೆ, ಆದರೆ ನಿಮ್ಮ ಜಾಗ ಬೇರೆ ಯಾರಿಗೂ ಕೊಡೋಕೆ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಪೊಸೆಸಿವ್ನೆಸ್ ಇದೆ. ಇಲ್ಲಿ ಸ್ವಲ್ಪ ಕಾಲ ತಾಳ್ಮೆಯಿಂದ ಇರು, ಏನಾದರೂ ಆಗಬಹುದು, ನನ್ನಲ್ಲಿ ನಂಬಿಕೆ ಇಡು, ನಾನೇ ಕನ್ಫ್ಯೂಷನಲ್ಲಿ ಇದ್ದೀನಿ, ಎಲ್ಲ ಸರಿಯಾಗುತ್ತೆ ಆ ಥರ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ರೂ ಹೌದು, ಅವ್ರ ಭಾವನೆಗಳನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ರು. ಈಗೇನೋ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಅವ್ರ ಮನಸ್ಸಲ್ಲಿ. ಇಲ್ಲಿ ಮುಂದೆ ಏನಾಗುತ್ತೆ, ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಟ್ಯಾರೋ ಕಾರ್ಡ್ಸ್ ಏನು ಹೇಳತ್ತೆ ನೋಡೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ತುಂಬ ನೆನಪಿಸ್ಕೋತಾ ಇದ್ದಾರೆ. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ, ಹಾಗೂ ಇದೆ. ಸ್ಪಿರಿಚುವಲ್ ಆಗಿದ್ದಾರೆ, ಮ್ಯಾನಿಫೆಸ್ಟ್ ನಡೀತಾ ಇದೆ.
ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಹಾಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ. ಇಲ್ಲಿ ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಇಬ್ಬರೂ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ. ಆದರೆ ಅವ್ರ ಮನಸ್ಸಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಆಗಾಗ ನಿಮ್ಮ ನೆನಪು ತುಂಬ ಬರ್ತಾ ಇರುತ್ತೆ ಅವ್ರಿಗೆ. ಇಬ್ರಿಗೂ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ಮುಂದೆ ಇಲ್ಲೊಂದು ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಇದೆ. ನಿಮ್ಮ ಲೈಫು ಮುಂದೆ ಚೆನ್ನಾಗಾಗೋ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೆ ಅವ್ರು ಏನು ಹೇಳ್ತಾರೆ ನೋಡೋಣ. I still remember the day we met first. It was my fault, but still I blamed you. Mattondu, I know you are just using me. You are more than just a friend. Atara helta idare. Mattondu, I hide my feelings for you. I am done with you. Let us talk and clear our misunderstandings. I can't afford your dreams. ಆತರ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿದೆ ಆತರ ನೋಡಿದಾಗ ಫಸ್ಟ್ ದಿನ ನೀವು ಮೀಟ್ ಮಾಡಿದ್ದನ್ನ ಅವರು ಇವತ್ತಿಗೂ ನೆನಪಿಸ್ಕೊತಾ ಇದ್ದಾರೆ. ಆ ನೆನಪುಗಳು ಇದೆ ಅಂತ ಹೇಳಿದೆ ನಾನಿಲ್ಲಿ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ನಿಮ್ಮಲ್ಲಿ ಇರುತ್ತೆ. ತಪ್ಪು ಅವ್ರದ್ದೇ ಆಗಿದ್ರೂ ನಿಮ್ಗೆ ಏನೇನೋ ಹೇಳಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಸಾರಿ ಕೇಳ್ತಾ ಇದ್ದಾರೆ ಅವರು. ನಿನ್ನನ್ನು ಒಂದು ಫ್ರೆಂಡ್ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಆ ಥರ ಹೇಳ್ತಾ ಇದ್ದಾರೆ ಅವರು. ಹೌದು, ನನ್ನ ಭಾವನೆಗಳನ್ನೆಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೆ, ಸೈಲೆಂಟ್ ಆಗಿದ್ದೆ, ಹೇಳ್ತಾ ಇರಲಿಲ್ಲ. ಆದರೆ ಇವತ್ತಿನ ದಿವಸ ಅದನ್ನೆಲ್ಲ ಹೈಡ್ ಮಾಡೋಕ್ಕಾಗ್ತಾ ಇಲ್ಲ. ಇಬ್ಬರೂ ಕೂತು ಮಾತಾಡಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಆ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ನಿಮ್ಮ ಕನಸುಗಳನ್ನು ಅವ್ರ ಕೈನಲ್ಲಿ ನಡ್ಸ್ಕೊಡಕ್ಕಾಗಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಆದರೆ ನಿನ್ನ ಜೊತೆಗೆ ನಾನು ಇದ್ದೀನಿ ಆ ಥರ ಹೇಳ್ತಾ ಇದ್ದಾರೆ. ಇಬ್ಬರು ಏನಿದ್ರೂ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಆ ಒಂದು ಮೆಸೇಜ್ ನಿಮಗೆ ಹೇಳ್ತಾ ಇದ್ದಾರೆ ಅವರು. ಈಗಲೂ ಅವರು ನಿಮ್ಮ ನೆನಪಿಸ್ಕೊತಾ ಇದ್ದಾರೆ, ಕನ್ಫೆಸ್ ಮಾಡ್ಕೋತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.